ಪ್ರೈಸ್ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವ್ರು ಕೊಟ್ಟಂತ ಮತ್ತೊಂದು ದಿನಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುತ್ತೇನೆ. ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ 128 ಮೊದಲನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ: ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ದೇವರ ವಾಕ್ಯದಲ್ಲಿ ಹೇಳುತ್ತದೆ ಭಯ ಭಕ್ತಿ ಎಂಬುದಾಗಿ. ಎರಡು ಕೂಡ ನಮ್ಮ ಜೀವನದಲ್ಲಿ ಹೊಂದಿಕೊಂಡಿರೋರಾಗಿರಬೇಕು. ಅನೇಕರಿಗೆ ಭಕ್ತಿ ಇರುತ್ತದೆ, ಭಯ ಇರೋದಿಲ್ಲ. ಭಯ ಇರುತ್ತದೆ, ಭಕ್ತಿ ಇರೋದಿಲ್ಲ. ಆದರೆ ಸತ್ಯವೇದದಲ್ಲಿ ನಾವು ಗಮನಿಸುತ್ತೇವೆ, ಈ ಎರಡು ಪದಗಳು ಜೊತೆಯಾಗಿ ಕಾಣುತ್ತವೆ. ಭಯ ಭಕ್ತಿಯುಳ್ಳವರಾಗಿ ಜೀವಿಸಬೇಕೆಂಬುದಾಗಿ. ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿ ನಾವು ಜೀವಿಸುವಾಗ ದೇವರು ಅನೇಕ ಆಶೀರ್ವಾದಗಳನ್ನ ನಮಗೆ ಕೊಡುವನಾಗಿದ್ದಾನೆ. ಈ ಭಯಭಕ್ತಿ ಎಲ್ಲಿಂದ ಬರುವಂತದ್ದಾಗಿದೆ? ದೇವರ ವಾಕ್ಯವನ್ನ ಪ್ರತಿ ದಿನವೂ ಕೂಡ ನಾವು ಧ್ಯಾನ ಮಾಡುವಾಗ ದೇವರಲ್ಲಿ ನಮಗೆ ಭಯ ಉಂಟಾಗುತ್ತದೆ, ಆತನಲ್ಲಿ ಭಕ್ತಿ ಉಂಟಾಗುವಂಥದ್ದಾಗಿದೆ. ಜ್ಞಾನೋಕ್ತಿ ಪತ್ರಿಕೆ ನಾವು ನೋಡುತ್ತಾಗಿದ್ದೇವೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಇವತ್ತು ದೇವರ ಜ್ಞಾನವು ನಮಗೆ ಬೇಕು, ದೈವಿಕವಾದಂಥ ಜ್ಞಾನ ನಮಗೆ ಬೇಕು. ಸತ್ಯ ವೇದದಲ್ಲಿ ಬರಲ್ಪಟ್ಟಿರುವಂತಹ ಈ ಒಂದು ಗೂಢಾರ್ಥಗಳನ್ನ, ಈ ಒಂದು ವಾಕ್ಯಗಳನ್ನ ನಾನು ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ಬಯಸುವುದಾದರೆ ಯೆಹೋವನಲ್ಲಿ ನಾನು ಭಯವನ್ನ ಹೊಂದಿರುವನಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ದೇವರಲ್ಲಿ ಭಕ್ತಿಯುಳ್ಳವನಾಗಿ ನಾನು ಓದುವಂತರಾಗಿರಬೇಕು. ದೇವರ ವಾಕ್ಯವನ್ನು ಯಾವಾಗ ನಾವು ಭಕ್ತಿ ಪೂರ್ವಕವಾಗಿ ನಾವು ಓದುತ್ತೇವೋ ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿದೆ. ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನಾಗಿ ಆತನನ್ನ ನೋಡುವಾಗ, ಆತನಲ್ಲಿ ಎದುರು ನೋಡುವಾಗ, ಆತನಲ್ಲಿ ಪ್ರಾರ್ಥಿಸುವಾಗ ದೇವರ ವಾಕ್ಯ ನಮಗೆ ವಾಗ್ದಾನ ಮಾಡೋ ಪ್ರಕಾರವಾಗಿ ಆತನು ನಮಗೆ ಅನೇಕ ವಿಷಯಗಳನ್ನ ತಿಳಿಯಪಡಿಸುವನಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ದೇವರಿಂದ ಆರಿಸಲ್ಪಟ್ಟಂತಹ ಜನರು ಯೆಹೋವನಿಗೆ ಭಯ ಭಕ್ತಿಯುಳ್ಳವರಾಗಿ ಜೀವಿಸುವುದರಿಂದ ದೇವರು ಅವರನ್ನ ಅಭಿವೃದ್ಧಿ ಪಡಿಸಿದನು, ಅವರನ್ನ ಆಶೀರ್ವಾದ ಮಾಡಿದನು, ಅವರನ್ನ ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋದನೆಂಬುದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ವಾಕ್ಯದ ಪ್ರಕಾರವಾಗಿ ನಡೆಯುವಾಗ, ಆ ವಾಕ್ಯಕ್ಕೆ ನಾವು ಭಯ ಭಕ್ತಿಯುಳ್ಳವರಾಗಿ ನಾವು ಜೀವಿಸುವಾಗ ದೇವರ ವಾಕ್ಯ ನಮಗೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ಆತನು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನ, ದೊಡ್ಡ ಕಾರ್ಯಗಳನ್ನ ಆತನು ಮಾಡುವನಾಗಿದ್ದಾನೆ. ಆತನ ವಾಕ್ಯ ಹೇಳುವಂಥದ್ದಾಗಿದೆ, ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನಾಗಿದ್ದಾನೆ. ದೇವರ ಮಾರ್ಗ ಬೇರೆ, ಲೋಕ ಮಾರ್ಗ ಬೇರೆ ಆಗಿದೆ. ಈ ಲೋಕದ ಮಾರ್ಗ ಅನೇಕ ಕೆಟ್ಟ ಕಾರ್ಯಗಳು, ಕೆಟ್ಟ ವಿಷಯಗಳಿಂದ ತುಂಬಿಕೊಂಡಿರುವಾಗ ಈ ಒಂದು ಮಾರ್ಗ ಅನೇಕ ವಿಧವಾದಂತಹ ಕಷ್ಟಗಳಿಗೆ, ಹೋರಾಟಗಳಿಗೆ ಸಿಲುಕಿಸುವಂಥದ್ದಾಗಿದೆ. ಆದರೆ ದೇವರ ಮಾರ್ಗ ಅದು ಪರಿಶುದ್ಧವಾದಂತಹ ಮಾರ್ಗವಾಗಿದೆ. ಅದರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅದರ ಪ್ರಕಾರವಾಗಿ ನಾವು ನಡೆಯುವಾಗ ದೇವರ ದೈವಿಕವಾದಂತಹ ಆಶೀರ್ವಾದಗಳು ನಮ್ಮ ಜೀವಿತಕ್ಕೆ ಬರುವಂತದ್ದಾಗಿದೆ. ಆತನ ಮಾರ್ಗದಲ್ಲಿ ನಡೆಯುವುದು ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ಕೇಳಿ, ದೇವರ ವಾಕ್ಯವನ್ನ ಓದಿ ಅದರಂತೆಯೇ ನಾವು ನಡೆಯುವಂತದ್ದಾಗಿದೆ. ದೇವರ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯವನ್ನ ಘನಪಡಿಸಿ, ಸನ್ಮಾನಿಸಿ, ಮಹಿಮೆಪಡಿಸಿ ಆ ವಾಕ್ಯದಂತೆ ನಾವು ಜೀವಿಸಬೇಕು. ಯಾಕೆಂದ್ರೆ ಆ ವಾಕ್ಯವೇ ಯೇಸು ಕ್ರಿಸ್ತನ್ ಆಗಿದ್ದಾನೆ. ಆ ವಾಕ್ಯ ಇವತ್ತು ನಮ್ಮೊಳಗೆ ಜೀವಿಸುವಂಥದ್ದಾಗಿದೆ. ಆ ವಾಕ್ಯವು ನಮ್ಮ ಜೀವನದಲ್ಲಿ ಬೆಳಕನ್ನ, ಪ್ರಕಾಶವನ್ನ, ಆಶೀರ್ವಾದವನ್ನ, ಅನೇಕ ವಿಧವಾದ ಅಭಿವೃದ್ಧಿಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಪ್ರಿಯರೇ, ಆದರೆ ನಾವು ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಜೀವಿಸಬೇಕೆಂಬುದನ್ನ ದೇವರು ಬಯಸುವನಾಗಿದ್ದಾನೆ. ಯೆಹೋವನ ಪ್ರತಿ ಕ್ಷಣವೂ ಕೂಡ ನಮ್ಮನ್ನ ನೋಡುವಂಥವನಾಗಿದ್ದಾನೆ. ನಾವು ಹೋಗುವುದು, ನಾವು ಬರುವುದು, ನಾವು ಕುಳಿತುಕೊಳ್ಳುವುದು, ನಾವು ಮಾತನಾಡುವುದು ಯಾವುದು ಕೂಡ ಆತನಿಗೆ ಮರೆಯಾಗಿಲ್ಲ. ಎಲ್ಲವನ್ನು ಕೂಡ ಆತನು ತಿಳಿದುಕೊಳ್ಳುವಂಥ ದೇವರು. ಎಲ್ಲವೂ ಕೂಡ ಆತನಿಗೆ ಬಹಿರಂಗವಾಗಿರುವಾಗ ಆತನಲ್ಲಿ ಭಯ ಭಕ್ತಿಯುಳ್ಳವನಾಗಿ ಆತನನ್ನು ಹುಡುಕುವಾಗ ಪ್ರತಿಫಲವನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಡುವನಾಗಿದ್ದಾನೆ. ಆ ಪ್ರತಿಫಲ ನಿಮ್ಮ ಜೀವಿತಕ್ಕೆ ಬೇಕಾ? ಆಶೀರ್ವಾದ ನಿಮ್ಮ ಜೀವಿತಕ್ಕೆ ಬೇಕಾ? ಆ ಬೆಳವಣಿಗೆ ನಿಮ್ಮ ಜೀವಿತದಲ್ಲಿ ಬೇಕಾ? ದೊಡ್ಡ ಅಭಿವೃದ್ಧಿಯನ್ನು ನೀವು ಕಾಣಬೇಕಾ? ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುವವರಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೇ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ವಾಕ್ಯಗಳಲ್ಲಿ ಅಥವಾ ನಿನ್ನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಹೇಳುವಾಗ ಕರ್ತನೆ, ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ವಿಧವಾದಂತಹ ನಿನಗೆ ವಿರುದ್ಧವಾದಂತಹ ಕಾರ್ಯಗಳಿರುವಾಗ ಅವುಗಳನ್ನು ಹಿಂಬಾಲಿಸೋದು ಸ್ವಾಮಿ.
ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ನ್ಯಾಯದಲ್ಲಿ ಕರ್ತನೆಯಪ್ಪ ನಿನ್ನಗೆ ಮೆಚ್ಚುಗೆಯಾದಂಥ ಮಾರ್ಗದಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆಯಲಿಕ್ಕೆ ನಿನ್ನ ಕೃಪೆಯನ್ನು ಅಧಿಕವಾಗಿ ನಮಗೆ ಕೊಡಬೇಕಾಗಿ ನಾನು ಪ್ರಾರ್ಥನೆ. ವಾಕ್ಯವನ್ನು ಕೇಳಿದಂತಹ ಎಲ್ಲ ಕುಟುಂಬಗಳನ್ನ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ಅವರಿನ ಮಾರ್ಗದಲ್ಲಿ ನಡೆಯುವಂತೆ, ಅವರಿನ ಮಾರ್ಗದಲ್ಲಿ ನಡೆಯುವಾಗ ಹೇರಳವಾದ ಆಶೀರ್ವಾದಗಳಿಂದ ನೀನು ತುಂಬಿಸಿ ನಡೆಸಿಕೊಡಬೇಕಾಗಿ ನಾನು ಪ್ರಾರ್ಥಿಸುವಂತನಾಗಿನ ಸ್ವಾಮಿ. ಎಲ್ಲಾ ನಿನ್ನ ನಂಬಿಕಸ್ತಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರಲ್ಲಿ ಭಯಭಕ್ತುಳ್ಳವರಾಗಿ ಜೀವಿಸಿರಿ. ಅನೇಕ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರೇ ನಿಮ್ಮನ್ನು ಬಲಪಡಿಸಲಿ. ಪ್ರೈಸ್ ಲಾರ್ಡ್.